ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ಅಲ್ವಾ, ನಾನು ಕ್ಲೌಡ್ ಕಿಚನ್ ಅನ್ನೋ ಒಂದು ಸ್ಮಾಲ್ ಬಿಸ್ನೆಸ್ನ ಶುರು ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ತುಂಬಾನೇ ಒಳ್ಳೊಳ್ಳೆ ಕಾಮೆಂಟ್ ಕೂಡ ಮಾಡಿದ್ದೀರಾ, ಹಾಗೆ ತುಂಬಾನೇ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ತುಂಬಾನೇ ಥ್ಯಾಂಕ್ಸ್. ಅದರಿಂದ ಆರ್ಡರ್ ಕೂಡ ಬರ್ತಾ ಇದೆ. ತುಂಬಾನೇ ಖುಷಿ ಆಯ್ತು ನನಗೆ. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ಲಂಚ್ಗೆ ಆರ್ಡರ್ ತಗೊಂಡಿದ್ದೆ ಅಂತ ಹೇಳಿದ್ನಲ್ವಾ, ಕಂಟಿನ್ಯೂಸ್ ಆಗಿ ಆರ್ಡರ್ ಇತ್ತು 3 ಡೇಸ್. ಇದು ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಇತ್ತು ಅಂಡ್ ಲಂಚ್ ಕೂಡ ಇತ್ತು, ಒಂದು 10 ಮೆಂಬರ್ಸ್ಗೆ. ಸೊ ಆ ಥರ ನಾನು ಲಂಚ್ಗೆ ತಗೊಂಡಿದ್ದೆ. ಇದು ಕೂಡ ಅದೇ ಹೇಳಿದ್ನಲ್ವಾ, ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇನೆ ಮಾಡುವಂತ ಒಂದು ಅಡುಗೆನ ನಾನು ತಗೊಂಡಿದ್ದೆ. ಕಸ್ಟಮೈಸ್ಡ್ ಲಂಚ್ ಇದು. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ನನ್ನ ಆರ್ಡರ್ ಕೂಡ ಅಂತ. ಇದೇನೆ ಆಕ್ಚುಲಿ ನನಗೆ 3 ಡೇಸ್ ಕಂಟಿನ್ಯೂಸ್ ಆಗಿರೋದ್ರಿಂದ ನನಗೆ ಎಲ್ಲ ವಿಡಿಯೋನ ಮಾಡ್ಕೊಳಕ್ಕಾಗಿಲ್ಲ. ಜಸ್ಟ್ 2 ವಿಡಿಯೋಸ್ ಅಥವಾ 3 ವಿಡಿಯೋಸ್ ಅಷ್ಟೇ ನಾನು ಮಾಡ್ಕೊಳಕ್ಕಾಗಿದ್ದು. ನೋಡಿ, ಕೆಲವೊಂದು ಗಟ್ಟಿ ತರಕಾರಿಗಳೆಲ್ಲ ನಾನು ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ನವಿಲುಕೋಸು, ಮೂಲಂಗಿ ಮತ್ತೆ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಇವಾಗ ಅಂದ್ರೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದು ಬೀಟ್ರೂಟು ಮತ್ತೆ ಟೊಮ್ಯಾಟೋನ ಹೆಚ್ಚಿಟ್ಕೊತಾ ಇದ್ದೀನಿ. ನಮಗೆ ಹತ್ರ ಇದೆ, ಸೊ ಅದಕ್ಕೆ ನಾನು 1-2 ಡೇಸ್ ಒನ್ಸ್ ತರಕಾರಿ ತಂದು ಇಟ್ಕೊಬಿಡ್ತೀನಿ. ಆರ್ಡರ್ ಮೇಲೆ ನಾನು ತರಕಾರಿ ಎಲ್ಲ ತಂದು ಇಟ್ಕೊಳ್ಳೋದು ವೇಸ್ಟ್ ಆಗುತ್ತೆ ಅಂತ. ನೋಡಿ, ಇವಾಗ ಬೇಳೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಸಾಂಬಾರ್ಗೆ. ನಾನು ಸಪ್ರೇಟ್ ಆಗಿ ಬೇಳೆನ ಬೇಯಿಸ್ಕೊತೀನಿ. ನಾನು ತರಕಾರಿ ಅದ್ರೊಳಗಡೆ ಹಾಕಲ್ಲ, ಯಾಕಂದ್ರೆ ತರಕಾರಿ ಎಲ್ಲ ಹಾಕ್ಬಿಟ್ರೆ ಫುಲ್ ಬೆಂದೋಗ್ಬಿಡುತ್ತೆ. ಅದಕ್ಕೇನೆ ಇವಾಗ ನಾನು ಸಾಂಬಾರ್ ಸೌತೆಕಾಯಿ ಕೂಡ ಕಟ್ ಮಾಡ್ಕೊತಾ ಇದ್ದೆ. ಇದು ತುಂಬಾ ಟೇಸ್ಟ್ ಆಗುತ್ತೆ ಸಾಂಬಾರ್ ಸೌತೆಕಾಯಿ ಹಾಕೋದ್ರಿಂದ. ಈ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಆ ತರ ಟೇಸ್ಟ್ ಬರುತ್ತೆ. ತರಕಾರಿ ಸಾಂಬಾರ್ ಆಗಿರ್ಬೋದು ಮತ್ತೆ ತಿಳಿ ಸಾರು ಆಗಿರ್ಬೋದು ಅದೇ ತರನೇ ಬರುತ್ತೆ. ಯಾಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರಲ್ವಲ್ಲ, ಸೇಮ್ ಅದೇ ತರನೇ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ರೆಸಿಪಿ ಈ ತರ ಇದೆ. ನಾನು ಕ್ಲೌಡ್ ಕಿಚನ್ಗೆ ಅಂತಾನೆ ಮಾಡ್ತಾ ಇರೋಂಥ ರೆಸಿಪಿ ಅಂತ ಏನಲ್ಲ, ನಮ್ಮ ಮನೆಗೆ ಯಾವ ತರ ಮಾಡ್ತೀವೋ ಅದೇ ತರನೇ. ಬಟ್ ಕೆಲವರು ಚೇಂಜಸ್ ಹೇಳ್ತಾರೆ, ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇನೆ. ನೋಡಿ, ನನಗೆ ಕ್ಲೌಡ್ ಕಿಚನ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ. ನನ್ನ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ. ಸೊ ಒಂದೇ ವಿಡಿಯೋದಲ್ಲೇ ಹೇಳಕ್ ಆಗಲ್ಲ ಅಲ್ವಾ, ಸೊ ಅದಕ್ಕೇನೆ. ಆಕ್ಚುಲಿ ಇದನ್ನ ಶುರು ಮಾಡ್ಲಿಕ್ಕೆ ನಂಗೆ ಸಪೋರ್ಟ್ ಮಾಡಿದ್ದು ಅಂದ್ರೆ ನನ್ನ ಹಸ್ಬೆಂಡ್. ತುಂಬಾನೇ ಸಪೋರ್ಟ್ ಇದಾರೆ ಅವರು. ಅಂದ್ರೆ ನೀನ್ ಮಾಡ್ತೀಯಾ ಮಾಡು ಅಂತ ಸಪೋರ್ಟ್ ಮಾಡ್ತಾರೆ. ಹಾಗಂತ ಪ್ರೆಷರ್ ಹಾಕಲ್ಲ, ಬಟ್ ನೀನ್ ಮಾಡು, ನಿಂಗೆ ಇಷ್ಟ ಇದ್ರೆ ಮಾಡು ಅಂತ ಹೇಳ್ತಾರೆ. ನಂಗೆ ತುಂಬಾ ಖುಷಿ ಆಗುತ್ತೆ ಅದರಿಂದ. ನೋಡಿ, ಈ ಆರ್ಡರ್ನ ನನಗೆ ರೆಫರೆನ್ಸ್ ಮಾಡಿದ್ರಲ್ವಾ, ಫಸ್ಟ್ ಅವರು ನನ್ನ ಜೋಳದ ರೊಟ್ಟಿ ಮತ್ತೆ ಎಣ್ಗಾ ಪಲ್ಯನ ಟೇಸ್ಟ್ ಮಾಡಿ ಈ ತರ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ರು. ಇವರು ನನಗೆ ಕೊಟ್ಟಿರುವಂತ ಇದೊಂದು ರೆಫರ್ ಮಾಡಿರೋದು ಆರ್ಡರ್ನ, ಅಂದ್ರೆ ಇವ್ರ ಕಡೆಯಿಂದ ಸಿಕ್ಕಿರುವಂತ ಒಂದು ಆರ್ಡರ್ ಇದು. ಸೊ ನಾನು ಅದಕ್ಕೆ ಖುಷಿ ಆಗುತ್ತೆ ನನಗೆ. ಈ ತರ ಒಂದು ಫೀಡ್ಬ್ಯಾಕ್ನ ನೋಡಿ ತುಂಬಾನೇ ಖುಷಿ ಆಯ್ತು ನನಗೆ. ನೋಡಿ, ಇವಾಗ ನಾನು ಮಸಾಲ ರುಬ್ಕೋಬೇಕಲ್ವಾ, ಅದಕ್ಕೆಲ್ಲ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕೊತಾ ಇದ್ದೀನಿ. ಹಾಗೆ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೊತಾ ಇದ್ದೀನಿ. ಇದು ದಪ್ಪ ಬರುತ್ತೆ ಅಂತ, ಅಂದ್ರೆ ರಸ ನಿಮಗೆ ಸಾಂಬಾರೆಲ್ಲ ಸ್ವಲ್ಪ ದಪ್ಪ ಬರುತ್ತೆ, ಅವಾಗ ಕಾಯಿ ಹೆಚ್ಚಿಗೆ ಬೇಕಾಗಲ್ಲ ಅಂತ. ಕೆಲವರು ಕಾಯು ಇಷ್ಟಪಡಲ್ಲ. ಸೊ ಇದು ತುಂಬಾ ಟೇಸ್ಟ್ ಆಗಿ ಕೂಡ ಆಗುತ್ತೆ ನಿಮಗೆ, ಅದಕ್ಕೇನೆ. ಸೊ ಅಂಥವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕೂಡ ಹಾಕ್ತಾ ಇದ್ದೀನಿ. ಇದು ಘಮ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರ್ ಮಾಡಿದಾಗ. ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಇದಕ್ಕೆ ನಾನು ಇವಾಗ ಮನೇಲೆ ಮಾಡಿಟ್ಕೊಂಡಂತ ಅಚ್ಕಾರದ ಪುಡಿನ ಹಾಕೊಂತಾ ಇದ್ದೀನಿ. ಗುಂಟೂರು ಬ್ಯಾಡ್ಗೆ ಎಲ್ಲ ಸೇರಿಸಿ ಪುಡಿ ಮಾಡಿಟ್ಕೊಂಡಿದ್ದೆ ನಾನು. ಇದನ್ನ ಹಾಕೊಂತಾ ಇದ್ದೀನಿ. ತಕ್ಷಣ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ, ಯಾಕಂದ್ರೆ ಕಪ್ಪಗಾಗ್ಬಿಡುತ್ತೆ ಅದಕ್ಕೇನೆ. ಹಾಗೆ ನಾನು ಕಾಯಿ ತುರಿ ಕೂಡ ಹಾಕೊಂಡಿದ್ದೀನಿ. ಒಂದು ದೊಡ್ಡ ಬೌಲಲ್ಲಿ ನಾನು ಕಾಯಿ ತುರಿನ ಹಾಕೊಂಡಿದ್ದೀನಿ. 10 ಮೆಂಬರ್ಸ್ಗಲ್ವಾ, ಅಷ್ಟು ಬೇಕಾಗುತ್ತೆ. ಬಟ್ ಉದ್ದಿನಬೇಳೆ ಕಡಲೆಬೇಳೆ ಹಾಕೋದ್ರಿಂದ ನಿಮಗೆ ಮ್ಯಾನೇಜ್ ಆಗುತ್ತೆ, ಕಾಯಿ ಅವಾಗ ತುಂಬಾ ಹಿಡಿಯಲ್ಲ. ನೋಡಿ, 1-2 ಸ್ಪೂನ್ ಆಗೋಷ್ಟು ಮನೇಲೆ ಮಾಡಿರುವಂತ ಸಾಂಬಾರ್ ಪುಡಿನ ಹಾಕೊಂತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ನಾನು ಪೇಸ್ಟ್ ಮಾಡ್ಕೊತೀನಿ, ಅಂದ್ರೆ ನಾನು ಮಿಕ್ಸಿಗೆ ಹಾಕೋತೀನಿ. ಹಾಗೆ ಮತ್ತೆ ತಿಳಿ ಸಾರಿಗೂ ಕೂಡ ನಾನು ಅವಾಗವಾಗನೇ ಫ್ರೈ ಮಾಡ್ಕೊತೀನಿ. ಯಾವಾಗ ಮಾಡ್ತೀನೋ ಅವಾಗಷ್ಟೇ, ಸಪ್ರೇಟ್ ಆಗಿ ಮಾಡಿಟ್ಕೊಳಲ್ಲ, ಯಾಕಂದ್ರೆ ಅದು ಸ್ಮೆಲ್ ಹೊಟ್ಟೋಗ್ಬಿಡುತ್ತೆ. ರಸಮ್ ಎಲ್ಲ ನಿಮಗೆ ಆಗ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನೊಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಮೆಂತೆ ಕಾಳು ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಧನಿಯಾ ಕಾಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಪೆಪ್ಪರ್ ಪುಡಿನ ಹಾಕೊಂತಾ ಇದ್ದೀನಿ. ಪೆಪ್ಪರ್ ಕಾಳು ಕೂಡ ಹಾಕೋಬಹುದು, ನಾನು ಪುಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಅದಕ್ಕೇನೆ ಒಂದು ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ರಸಮ್ ಅಲ್ವಾ, ಪೆಪ್ಪರು ಜೀರಿಗೆ ಇದ್ರೆ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇವಾಗ ಖಾರದ ಪುಡಿನ ಹಾಕೊಂತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಸಾಂಬಾರ್ ಪುಡಿನೂ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ, ಮನೇಲಿ ಮಾಡಿರೋಂಥ ಸಾಂಬಾರ್ ಪುಡಿನ. ಸ್ವಲ್ಪ ಈ ಥರ ಅಂದರೆ ಬಿಸಿ ಇರುತ್ತಲ್ವ ಅದು ಪ್ಯಾನು, ಅವಾಗ ಚೆನ್ನಾಗಿ ಅದು ಬಿಸಿ ಆಗುತ್ತೆ, ಹುರಿಯೋದೇ ಬೇಡ. ಅದನ್ನು ಫೈನಾಗಿ ಪುಡಿ ಮಾಡಿ ಇಟ್ಕೊತೀನಿ. ಹಾಗೆ ನೋಡಿ, ತರಕಾರಿ ಕೂಡ ಬೇಯಿಸ್ಕೊತಾ ಇದ್ದೀನಿ. 1 ವಿಷಲ್ ಆಗೋಷ್ಟು ಬೇಯಿಸ್ಕೊಂಡ್ರೆ ಸಾಕು. ನಾನು ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪೆಲ್ಲ ಹಿಡಿಬೇಕಲ್ವ, ಚೆನ್ನಾಗಾಗುತ್ತೆ ಅಂತ.
ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ, ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಅದಕ್ಕೆ. ಹಾಗೆ ನೋಡಿ, ತುಂಬಾ ಜನ ಈ ಬಿಸ್ನೆಸ್ ನ ಹೇಗ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ. ಇದಕ್ಕೆ ಅದರದೇ ಆದಂತ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ಇದನ್ನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ, ಅದು ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಆಗ ನೀವು ನನ್ನ ವ್ಲಾಗ್ ನ ನೋಡೋದನ್ನ ಮಿಸ್ ಮಾಡಬೇಡಿ, ಓಕೆನಾ. ಅಂಡ್ ಇವಾಗ ನಾನು ಒಂದು ಕುಕ್ಕರ್ಗೆ ತರಕಾರಿ ಎಲ್ಲ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಆ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ನ. ತಿಳಿ ಸಾರಿಗೆ ಇವಾಗ ಒಂದು ಕುಕ್ಕರ್ಗೆ ಇವಾಗ ನಾನು ಎಣ್ಣೆನ ಹಾಕೊತಾ ಇದ್ದೀನಿ. ಇದು ಕೂಡ ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡ್ತಾ ಇರೋದು. ಹಾಗೆ ನೋಡಿ, ಅದು ಎಣ್ಣೆ ಕಾದ ನಂತರ ಇವಾಗ ನಾನು ಟೊಮ್ಯಾಟೊನ ಹಾಕೊತಾ ಇದ್ದೀನಿ. ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು ಫುಲ್ಲು, ಅಷ್ಟು ನಾನು ಬೇಯಿಸ್ಕೊತೀನಿ. ನೋಡಿ, ನಾನು ಪ್ರೀ ಆರ್ಡರ್ ತಗೊಂಡು ಮಾಡೋದ್ರಿಂದ ವೇಸ್ಟ್ ಅಂತ ಆಗಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನ. ಯಾಕಂದ್ರೆ ನಿಮಗೆ ಹೋಟೆಲಲ್ಲಿ ಆಗಲಿ ಅಥವಾ ನೀವು ಕ್ಯಾಟ್ರಿಂಗ್ ಆದ್ರೆ ನೀವು ಮಾಡಿಟ್ಕೊಂಡಿರ್ಬೇಕು ಆ ಥರ, ಅವಾಗ ವೇಸ್ಟ್ ಆದ್ರೂ ಆಗ್ಬೋದು. ಬಟ್ ಇದು ವೇಸ್ಟ್ ಆಗಲ್ಲ, ಆರ್ಡರ್ ತಗೊಂಡು ಮಾಡೋದ್ರಿಂದ ಎವ್ರಿ ಡೇ ನಾನು ಒಂದು ಗ್ರೂಪ್ ಅಂತ ಮಾಡ್ಕೊಂಡಿರ್ತೀನಿ. ಆ ಗ್ರೂಪ್ಗೆ ನಾನು ಮಾರ್ನಿಂಗ್ ಈ ತರ ಇರುತ್ತೆ ಬ್ರೇಕ್ಫಾಸ್ಟ್ ಅಂತ, ನಾನು ಎವ್ರಿ ಡೇ ಹಿಂದಿನ ದಿನನೇ ಹೇಳ್ತಾ ಹೋಗ್ತೀನಿ, ನನ್ನ ಸ್ಲಾಟ್ನ ಹಾಕ್ತಾ ಹೋಗ್ತೀನಿ. ಅಂದ್ರೆ ಮಾರ್ನಿಂಗ್ ಇಂಥ ಬ್ರೇಕ್ಫಾಸ್ಟ್ ಇರುತ್ತೆ, ಮತ್ತೆ ಮಧ್ಯಾಹ್ನ ಈ ತರ ಲಂಚ್ ಇರುತ್ತೆ, ಮತ್ತೆ ಈವ್ನಿಂಗ್ ಈ ತರ ಇರುತ್ತೆ ಅಂತೇಳಿ ಊಟ ಎಲ್ಲ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಬೇಕಾದವರೆಲ್ಲ ಮುಂಚೆನೆ ನನಗೆ ಆರ್ಡರ್ ಮಾಡ್ತಾರೆ. ಸೊ ಆಗ ನಾನು ಪ್ರಿಪೇರ್ ಮಾಡ್ಕೊಂಡು ಮಾಡೋವಂಥದ್ದು ನೆಕ್ಸ್ಟ್ ಡೇ. ಸೊ ಮನೆಯಲ್ಲಿ ನಾವು ಯಾವ ತರ ಪ್ರಿಪೇರ್ ಮಾಡ್ಕೊಂಡು ಮಾಡ್ತೀವೋ ಅದೇ ತರನೇ. ಟೊಮ್ಯಾಟೊ ಎಲ್ಲ ಫುಲ್ ಬೇಯಿಸ್ಕೊಂಡಿದ್ದೆ, ಅಂದ್ರೆ ಫುಲ್ ಸ್ಮ್ಯಾಶ್ ಆಗೋಷ್ಟು. ಅದಕ್ಕೆ ನಾನು ಬೇಳೆಕಟ್ಟನ್ನ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊತಾ ಇದ್ದೀನಿ. ಹಾಗೆ ನಾನು ಇವಾಗ ಫ್ರೈ ಮಾಡ್ಕೊಂಡಿದ್ನಲ್ಲ ಅದರ ಪುಡಿನ ಹಾಕೊತಾ ಇದ್ದೀನಿ, ತಿಳಿಸಾರು ಪುಡಿನ. ನಾನು ಒಂದು 2 ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ. ಇದು ನಿಮಗೆ ದೇವಸ್ಥಾನದಲ್ಲಿ ಮಾಡ್ತಾರಲ್ವ ರಸಮ್ಮು, ಅದೇ ತರ ಬರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ಉಡುಪಿ ಕಡೆ ಎಲ್ಲ ಮಾಡ್ತಾರಲ್ಲ ಆ ತರ ಇರುತ್ತೆ ನೋಡಿ, ತುಂಬಾ ಟೇಸ್ಟಿ ಆಗಿರೋಂಥ ರಸಮ್ ಇದು. ಇದಕ್ಕೆ ನಾನು ಇವಾಗ ಚೆನ್ನಾಗಿ ಕುದ್ದಾದ ನಂತರ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ಅಂದ್ರೆ ಹಿಂಗ್ ಹಾಕಿ ಒಗ್ಗರಣೆ ಕೊಡಬೇಕು, ತುಂಬಾ ಟೇಸ್ಟಿ ಆಗುತ್ತೆ. ಅವಾಗ ರಸಮ್ ಕೂಡ ರೆಡಿ ಆಗುತ್ತೆ. ಹಾಗೆ ತರಕಾರಿ ಸಾಂಬಾರ್ ಕೂಡ ನೋಡಿ ರೆಡಿ ಆಗಿತ್ತು. ಎಲ್ಲ ಮಸಾಲ ರುಬ್ಬಿರೋದೆಲ್ಲ ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಹಾಕಿ ಬೇಳೆ ಬೆಂದಿರೋದು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡಿ, ತರಕಾರಿ ಎಲ್ಲ ಮಸಾಲ ಎಲ್ಲ ಇಟ್ಕೊಂಡಿದೆ ಅಲ್ವಾ. ಇದನ್ನ ನೋಡಿದಾಗ ನನಗೆ ಮದ್ವೆ ಮನೇಲಿ ಮಾಡ್ತಾರಲ್ಲ ಆ ತರ ಸಾಂಬಾರ್ ಅನಿಸ್ತು. ಮತ್ತೆ ಇದು ಏನೋ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಆ ತರ ಸಾಂಬಾರ್ ಅನ್ನೋ ತರ ಅನಿಸ್ತು. ಟೇಸ್ಟ್ ಮಾಡಿದಾಗ್ಲೂ ಕೂಡ ತುಂಬಾನೇ ಚೆನ್ನಾಗುತ್ತೆ. ನೀವು ಈ ತರ ತರಕಾರಿ ಹಾಕೊಂಡಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ತರ ಮಿಕ್ಸಿಂಗೇ ಮಾಡ್ಬೇಕು ತರಕಾರಿನ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಇದೆಲ್ಲ ಕುದ್ದಾಗಿದೆ ಅಲ್ವಾ. ಇವಾಗ ಇದಕ್ಕೆ ನಾನು ಇವಾಗ ಹಿಂಗ್ ಹಾಕಿ ಒಂದು ಒಳ್ಳೆ ಒಗ್ಗರಣೆನ ಕೊಟ್ಕೊಂತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತೆ ಸಾಸಿವೆ ಮತ್ತೆ ಕರಿಬೇವು, ಅದಕ್ಕೆ ಹಿಂಗನ್ನ ಹಾಕೊಂಡು ಇವಾಗ ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ. ಚೆನ್ನಾಗಾಗುತ್ತೆ ಈ ತರ ಒಗ್ಗರಣೆ ಕೊಟ್ಟಾಗ, ನಿಮ್ಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಂದ್ರೆ ನಿಮ್ಗೆ ತರಕಾರಿ ಸಾಂಬಾರ್ಗೆ ಹಿಂಗಿನ ಒಗ್ಗರಣೆನೂ ಚೆನ್ನಾಗಾಗುತ್ತೆ, ಬೆಳ್ಳುಳ್ಳಿ ಒಗ್ಗರಣೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಬಟ್ ಅದೇನು ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ, ನನಗೇನು ಅನ್ಸಿಲ್ಲ ಆ ತರ. ತುಂಬಾನೇ ಚೆನ್ನಾಗಿರುತ್ತೆ ನೋಡಿ, ಒಗ್ಗರಣೆ ಕೊಟ್ಟನಲ್ವಾ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರ್ ಕೂಡ. ನೋಡಿ, ರೆಡಿ ಆಗಿದೆ ನನ್ನ ಕ್ಲೌಡ್ ಕಿಚನಿನ ಬೇಳೆ ಸಾರು, ಅಂದ್ರೆ ತರಕಾರಿ ಸಾಂಬಾರು. ಹಾಗೆ ನಾನು ಇವಾಗ ಪಲ್ಯ ಮಾಡ್ಕೋಬೇಕಿತ್ತು, ಬೀಟ್ರೋಟ್ ಪಲ್ಯನ. ಅದಕ್ಕೆ ಇವಾಗ ಒಂದು ಪ್ಯಾನ್ಗೆ ನಾನು ಆಯಿಲ್ನ ಹಾಕೊತಾ ಇದ್ದೀನಿ. ಆ ಎಣ್ಣೆ ಕಾದ ನಂತರ ನಾನು ಸಾಸಿವೆನ ಹಾಕೊತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾನು ಕಡಲೆಬೇಳೆನ ಹಾಕೊತಾ ಇದ್ದೀನಿ. ಕಡಲೆಬೇಳೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಾಗುತ್ತೆ ನಿಮಗೆ ಬೀಟ್ರೋಟ್ ಪಲ್ಯ ಕೂಡ. ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ತರ ಟೇಸ್ಟ್ ಬರುತ್ತೆ. ಹಾಗೆ ನೋಡಿ, ಕರಿಬೇವನ್ನ ಕೂಡ ಹಾಕೊತಾ ಇದ್ದೀನಿ. ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊತ ನಾನು ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದೆ, ಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತೆ ಜೀರಿಗೆನ ಈ ತರ ರುಬ್ಬಿಟ್ಕೊಂಡಿರುವಂಥದ್ದು. ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋಷ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಹಿಂಗನ್ನ ಕೂಡ ಹಾಕೊತಾ ಇದ್ದೀನಿ. ಹಿಂಗ್ ಹಾಕೊಳ್ಳೋದ್ರಿಂದ ನಿಮ್ಗೆ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಮತ್ತೆ ಘಮ ಘಮ ಅಂತಿರುತ್ತೆ ಪಲ್ಯ ಕೂಡ, ಹೋಟೆಲ್ ತರ ಆಗುತ್ತೆ. ಆಕ್ಚುಲಿ ಈರುಳ್ಳಿ ಹಾಕಿಲ್ಲ, ನಾನು ಹೇಳಿದ್ನಲ್ವಾ ಅವ್ರು ಈರುಳ್ಳಿ ಬೇಡ ಅನ್ನೋದಕ್ಕೆ ಹಾಕಿಲ್ಲ. ಹಾಗೆ ಬೇಯಿಸಿಟ್ಕೊಂಡಿರೋಂಥ ಬೀಟ್ರೋಟ್ನ ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೀಟ್ರೋಟ್ಗೆ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ತರ ಫುಲ್ಲು ಈ ತರ ಬೇಯಿಸ್ಕೋಬೇಕು. ಚೆನ್ನಾಗಿ ಆ ಮಸಾಲ ಎಲ್ಲ ಹಿಡಿಯುತ್ತಲ್ವಾ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ. ಬೀಟ್ರೋಟ್ ಕೂಡ ನಾನು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಸಾಲ್ಟ್ನ ಹಾಕಿರ್ತೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ರೆಡಿ ಆಗುತ್ತೆ ಪಲ್ಯ ಕೂಡ. ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಆ ತರ ಪಲ್ಯ ರೆಡಿ ಆಗುತ್ತೆ ನೋಡಿ. ಹಾಗೆ ನಾನು ಈ ತರ ಕ್ಯಾರಿಯರ್ ಬಾಕ್ಸ್ನ ತಗೊಂಡಿದ್ದೆ. ಇದು ಕೂಡ ನಾನು ಹೋಲ್ಸೇಲ್ ಶಾಪಲ್ಲೇ ಹೋಗಿ ತಗೊಂಡ್ ಬಂದಿರೋವಂಥದ್ದು. ಅಂದ್ರೆ ಒಂದು 5 ಜನರಿಗೆ ಈ ತರ ಕೊಡ್ಬೋದು ನೋಡಿ ಕ್ಯಾರಿಯರ್ ಮೀಲ್ಸ್ನ. ಇದು 5 ಮೆಂಬರ್ಸ್ಗೆ ಆಗುತ್ತೆ ಈ ಕ್ಯಾರಿಯರ್ ಬಾಕ್ಸು. ನೋಡಿ, ಕೆಳಗಡೆ ರೈಸ್ ಹಾಕಿದ್ದೀನಿ, ಹಾಗೆ ಮೇಲ್ಗಡೆ ಬೀಟ್ರೋಟ್ ಪಲ್ಯನ ಹಾಕಿದ್ದೀನಿ.
ಹಾಗೆ ನಾನು ತರಕಾರಿ ಸಾಂಬಾರು ಕೂಡ ಹಾಕೊಂಡಿದ್ದೀನಿ ನೋಡಿ. ಹಾಗೆ ಇದ್ರ ಮೇಲ್ಗಡೆ ನಾನು ಇವಾಗ ರಸಮ್ ಕೂಡ ಹಾಕೊತಾ ಇದ್ದೀನಿ ನೋಡಿ. ಇದು ರೆಡಿ ಆಗಿದೆ. ರೆಡಿ ಆದ ತಕ್ಷಣ ನಾನು ಕಸ್ಟಮರ್ಗೆ ಕಾಲ್ ಮಾಡಿ ಹೇಳ್ತೀನಿ ರೆಡಿ ಇದೆ ಅಂತ. ಸೊ ಅವರೇ ಬಂದು ತಗೊಂಡು ಹೋಗ್ತಾರೆ. ನಂದು ಡೆಲಿವರಿ ಇಲ್ಲ. ಸೊ ಡೆಲಿವರಿ ಮಾಡ್ತೀನಿ, ಬಟ್ ಅದೇ ಪೋರ್ಟರ್ ಅಥವಾ ರ್ಯಾಪಿಡ್ ಅಲ್ಲಿ ಮಾಡ್ತೀನಿ, ಅವರೇ ಪೇ ಮಾಡಬೇಕು, ಆ ತರ ಡೆಲಿವರಿ ಇದೆ. ಹಾಗೆ ನೋಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲೂ ಕೂಡ ನನ್ನ ಆರ್ಡರ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.